ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೋಜ, ಸಹಾಯಕ ಪ್ರಾಧ್ಯಾಪಕ, ಗಣಕ ವಿಜ್ಞಾನ ವಿಭಾಗ. ನಾವು ಲೈನಕ್ಸ್ ಎನ್ವೈರ್ಮೆಂಟ್ ಇದರ ಬಗ್ಗೆ ಕಲಿತಿದ್ದೇವೆ. ಸೆಷನ್ 11ನಲ್ಲಿ ನಾವು ಸೂಪರ್ ಬ್ಲಾಕ್ ಇದರ ಬಗ್ಗೆ ಕಲಿಯಲಿದ್ದೇವೆ. ಸೂಪರ್ ಬ್ಲಾಕ್ ಎಂದರೆ ಏನು? ಇದು ನಾವು ಮೊದಲು ಅರ್ಥೈಸಬೇಕಾಗುತ್ತೆ. ನಮಗೆ ಗೊತ್ತಿದ್ದ ಹಾಗೆ ಯಾವುದೇ ಒಂದು ನೀವು ಡಿಸ್ಕನ್ನು ತಗೊಂಡ್ರೆ, ನೀವು ಒಂದು ಡಿಸ್ಕ್ ತಗೊಂಡ್ರೆ ಈ ಡಿಸ್ಕನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿರ್ತಾರೆ. ಡಿಸ್ಕಲ್ಲಿ ಮೊದಲಿನಿಗೆ ಒಂದು ಬ್ಲಾಕ್ ರಿಸರ್ವ್ ಆಗಿರುತ್ತೆ. ಯಾವುದೇ ಡಿಸ್ಕ್ ತಗೊಂಡ್ರೆ ಅದರಲ್ಲಿ ಒಂದು ಭಾಗ ರಿಸರ್ವ್ ಆಗಿರುತ್ತೆ. ಈ ಬ್ಲಾಕಿಗೆ ನಾವು ಬೂಟ್ ಬ್ಲಾಕ್ ಅಂತ ಕರೀತೇವೆ. ಈ ಬ್ಲಾಕಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಮಾಡಲಿಕ್ಕೆ ಬೇಕಾದ ಮಾಹಿತಿ ಇರುತ್ತೆ. ರಿಮೆಂಬರ್, ನಿಮ್ಮ ಇಡೀ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರಲ್ಲ. ತಪ್ಪು ತಿಳಿದುಕೊಳ್ಳಬೇಡಿ. ಅಲ್ಲಿ ಇರುವಂಥದ್ದು ಒಂದು ಚಿಕ್ಕ ಪ್ರೋಗ್ರಾಮ್ ಇರುತ್ತೆ. ಅದರ ಹೆಸರು ಬೂಟ್ ಲೋಡರ್ ಅಂತ ಇರುತ್ತೆ. ಅದು ಒಂದೇ ಚಿಕ್ಕದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ಹೇಳಿದರೆ, ಡಿಸ್ಕಿನ ಬೇರೆ ಕಡೆ ಎಲ್ಲಿ ಆಪರೇಟಿಂಗ್ ಸಿಸ್ಟಮ್ ಕಂಟೆಂಟ್ ಇದೆ ಅದನ್ನು ಲೋಡ್ ಮಾಡುತ್ತೆ. ನೀವು ನಿಮ್ಮ ಕಂಪ್ಯೂಟರನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಸ್ಪೆಸಿಫಿಕ್ ಲೊಕೇಶನ್ ರಿಸರ್ವ್ ಆಗಿರುತ್ತೆ. ಈ ಲೊಕೇಶನ್ ಅಲ್ಲಿ ಯಾರು ಬೇರೆಯವರಿಗೆ ಡೇಟಾ ಬರೀಲಿಕ್ಕೆ ಇಲ್ಲ. ಅದು ಯೂಶಲಿ ಫಸ್ಟ್ ಸೆಕ್ಟರ್ ಆಫ್ ದಿ ಡಿಸ್ಕ್. ಆ ಫಸ್ಟ್ ಸೆಕ್ಟರ್ ಅಲ್ಲಿ ಒಂದು ಚಿಕ್ಕದೊಂದು ಅತಿ ಸಣ್ಣವಾದ ಒಂದು ಪ್ರೋಗ್ರಾಮ್ ಇರುತ್ತೆ. ಏನು ಮಾಡುತ್ತೆ ಅಂತ ಹೇಳಿ, ನಿಮ್ಮ ಕಂಪ್ಯೂಟರ್ ಸ್ಟಾರ್ಟ್ ಆದ ಕೂಡಲೇ ನಿಮ್ಮ ಬಯೋಸ್ ಅಂತ ಬರುತ್ತೆ ನಿಮ್ಮ ಕಂಪ್ಯೂಟರ್ ಅಲ್ಲಿ. HP ಅಂತ ಕಾಣ್ಬೋದು ನಿಮಗೆ, ಅವ್ರು ಇನ್ನು ಯಾವುದು ಬೇರೆ ಕಂಪನಿದು ಲೋಗೋ ಕಾಣ್ಬೋದು. ಸ್ಟಾರ್ಟ್ ಮಾಡಿದ ಕೂಡಲೇ, ನಿಮ್ಮ ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡಿದ ಕೂಡಲೇ ನಿಮಗೆ ಒಂದು HP ಲೋಗೋ ಬರ್ಬೋದು. ಆರ್ ಮೇ ಬಿ ಇನ್ನು ಸೋನಿ ಆದರೆ ಸೋನಿದು ಇರ್ಬೋದು, ಸ್ಯಾಮ್ಸಂಗ್ ಆದರೆ ಸ್ಯಾಮ್ಸಂಗ್ ಇರ್ಬೋದು. ಏನೋ ಒಂದು ಫಸ್ಟ್ ಒಂದು ಸ್ಕ್ರೀನ್ ಕಾಣ್ತದೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇರುತ್ತೆ. ಈ ಸ್ಕ್ರೀನ್ ಏನು ಬಯೋ ಸ್ಕ್ರೀನ್, ಅದು ಕಂಪ್ಯೂಟರ್ ಫಸ್ಟ್ ಅದರದ್ದು ಕ್ರಾಸ್ ವೆರಿಫೈ ಮಾಡ್ತದೆ, ಎಲ್ಲ ಪೆರಿಫೆರಲ್ಸ್ ವರ್ಕ್ ಆಗ್ತದೆ ಇಲ್ಲೋ ಅಂತ ಹೇಳಿ. ಅದು ಆದ ಕೂಡಲೇ ನೆಕ್ಸ್ಟ್ ಏನು ಮಾಡ್ತದೆ ಅಂತ ಹೇಳಿದರೆ, ಒಂದು ರಿಸರ್ವ್ ಬ್ಲಾಕಿಗೆ ಹೋಗ್ತದೆ. ಡಿಸ್ಕಲ್ಲಿ ಒಂದು ಬ್ಲಾಕ್ ರಿಸರ್ವ್ ಆಗಿರುತ್ತೆ, ಅಲ್ಲಿ ಬೇರೆಯವರಿಗೆ ಬರೀಲಿಕ್ಕೆ ಇಲ್ಲ. ಈ ಬ್ಲಾಕಲ್ಲಿ ಇದ್ದದ್ದು ಒಂದು ಚಿಕ್ಕ ಪ್ರೋಗ್ರಾಮ್ ಇರುತ್ತೆ, ಅದರ ಹೆಸರು ಬೂಟ್ ಲೋಡರ್. ಅದನ್ನು ತಂದು ಮೆಮರಿಗೆ ತರುತ್ತೆ, ಅದು ರೀಡ್ ಮಾಡುತ್ತೆ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಈ ಬೂಟ್ ಲೋಡರ್ ಏನು ಮಾಡುತ್ತೆ ಅಂತ ಹೇಳಿದರೆ, ಬೇಕಾದದ್ದು ಬೇರೆ ಆಪರೇಟಿಂಗ್ ಸಿಸ್ಟಮ್ಗೆ ಬೇಕಾದ ಕರ್ನಲ್ ಇರ್ಬೋದು, ಅವ್ರು ಬೇರೆ ಯಾವುದು ಡಿವೈಸ್ ಡ್ರೈವರ್ ಇರ್ಬೋದು, ಅದನ್ನೆಲ್ಲ ಲೋಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಬೂಟ್ ಲಾಗ್ ಆಗಿರುತ್ತೆ. ಈಗ ಒಂದು ಕ್ವಶನ್ ನಿಮ್ಮಲ್ಲಿ ಇರ್ಬೋದು, ಸರ್ ನನ್ನ ಕಂಪ್ಯೂಟರಲ್ಲಿ 2 ಹಾರ್ಡ್ ಡಿಸ್ಕ್ ಇದೆ ಸರ್. ಇಂಥದ್ರಲ್ಲಿ ಒಂದರಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಬೇಕು. ಒಂದು ಹಾರ್ಡ್ ಡಿಸ್ಕಿಂದಾಗಿ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುತ್ತೆ. ಇನ್ನೊಂದು ಹಾರ್ಡ್ ಡಿಸ್ಕ್ ಇದೆ ಸರ್, ಅದರಲ್ಲಿಯೂ ಆ ಬೂಟ್ ಬ್ಲಾಕ್ ಇದೆಯಾ ಅಂತ. ನಿಮ್ಮಲ್ಲೀಗ 2 ಹಾರ್ಡ್ ಡಿಸ್ಕ್ ಇದ್ರೆ, ಒಂದು ಡಿಸ್ಕ್ ಇದೆ ಮತ್ತೊಂದು ಡಿಸ್ಕ್ ಇದೆ. ಇಲ್ಲಿ ಒಂದರಲ್ಲಿ ಬೂಟ್ ಬ್ಲಾಕ್ ಇರುತ್ತೆ, ಅದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಲೋಡ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಹಾರ್ಡ್ ಡಿಸ್ಕ್ ಅಲ್ಲಿ ಬೂಟ್ ಬ್ಲಾಕ್ ಇದೆಯಾ ಅಂತೇಳಿ ಒಂದು ಕ್ವಶನ್ ಬರುತ್ತೆ. ದಿ ಆನ್ಸರ್ ಇಸ್ ಎಸ್. ಇಟ್ಸ್ ವೆರಿ ಸ್ಮಾಲ್, 1 ಸೆಕ್ಟರ್ ರಿಸರ್ವೇಷನ್ ಇರುತ್ತೆ ಅಷ್ಟೇ. ಬೂಟ್ ಬ್ಲಾಕ್ ಅಂತ ಹೇಳಿದರೆ 100 MB 1 GB ಅಂತ ರಿಸರ್ವೇಷನ್ ಇರೋದಿಲ್ಲ, ಒಂದು ಸ್ಮಾಲ್ ರಿಸರ್ವೇಷನ್ ಇರುತ್ತೆ. ಅದು ಎಲ್ಲ ಡಿಸ್ಕಲ್ಲಿ ಇರುತ್ತೆ. ನಿಮ್ಗೆ ಬೇಕೋ ಬೇಡವೋ, ನಿಮ್ಗೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಆದರೆ ಅದು ರಿಸರ್ವ್ ಆಗಿರುತ್ತೆ. ಒಂದು ವೇಳೆ ಇದರಲ್ಲಿ ಈ ಡಿಸ್ಕಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿದ್ದರೆ ಬೂಟ್ ಲೋಡರ್ ಅಲ್ಲಿ ಇರುತ್ತೆ. ಒಂದು ವೇಳೆ ಈ ಡಿಸ್ಕಲ್ಲಿ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿರದಿದ್ದರೆ, ಇದರಿಂದಾಗಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿರದಿದ್ದರೆ ಬೂಟ್ ಬ್ಲಾಕ್ ಬ್ಲ್ಯಾಂಕ್ ಆಗಿರುತ್ತೆ, ಅದರಲ್ಲಿ ಏನು ಕಂಟೆಂಟ್ ಇರಲ್ಲ. ಆದರೆ ಬೂಟ್ ಬ್ಲಾಕ್ ಎಲ್ಲ ಡಿಸ್ಕಲ್ಲಿ ಇರುತ್ತೆ. Is this a waste of space? The answer is yes, but that waste of space is not so significant. ನೀವು ಅಷ್ಟು ಡೇಟಾ ಲಾಸ್ ಆಗೋದಿಲ್ಲ, ಒಂದು ಸೆಕ್ಟರ್ ಡೇಟಾ ಲಾಸ್ ಆಗುತ್ತೆ. ಇಟ್ ಮೇ ಬಿ ವೆರಿ ವೆರಿ ಲೆಸ್ ಆಸ್ ಕಂಪೇರ್ಡ್ ಟು ದಿ size of the disk. Loss of data is insignificant. Why do I have to say that it is a loss of data? Is because one sector is, or one part is reserved here. This part is used only if the operating system is installed on the disk.
disk. If the operating system is not installed, this part remains blank. You can't write anything else. ನಿಮ್ಮ ಡಿಸ್ಕ್ ಫುಲ್ ಆದರೂ ಅಲ್ಲಿ ಏನು ಬರೀಲಿಕ್ಕಿಲ್ಲ. ನಿಮ್ಮ ಡಿಸ್ಕಲ್ಲಿ ಸ್ಥಳ ಇಲ್ಲ ಅಂತ ಹೇಳಿದ್ರು ಬೂಟ್ ಬ್ಲಾಕಲ್ಲಿ ಬಂದು ಬರೀಲಿಕ್ಕಿಲ್ಲ. ಬೂಟ್ ಬ್ಲಾಕಲ್ಲಿ ಬರೆಯೋದು ಒಂದೇ ಬೂಟ್ ಲೋಡರನ್ನು ಮಾತ್ರ ಬರೀಲಿಕ್ಕೆ ಪ್ರೊವಿಷನ್, ಬೇರೆ ಏನು ಬರೀತಾ ಇಲ್ಲ. ಸೊ ಈ ಬೂಟ್ ಬ್ಲಾಕ್ ಆದ ಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಬ್ಲಾಕ್ ಬರುತ್ತೆ. ಇದು ನಿಮ್ಮ ಯುನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ, ಬೇರೆ ಫೈಲ್ ಸಿಸ್ಟಮ್ ಅಲ್ಲಿ ಬೇರೆ ಬರಬಹುದು. ಸೊ ನೆಕ್ಸ್ಟ್ ಬರುವಂಥದ್ದು ಸೂಪರ್ ಬ್ಲಾಕ್. ಸೊ ನೆಕ್ಸ್ಟ್ ಸೆಕ್ಷನ್ ಬರುತ್ತೆ ಸೂಪರ್ ಬ್ಲಾಕ್ ಅಂತ ಬರುತ್ತೆ. ಅದಾದ ಮೇಲೆ ಐನೋಡ್ ಲಿಸ್ಟ್ ಬರುತ್ತೆ. ನಿಮ್ಗೆ ಗೊತ್ತಿದೆ ಐನೋಡ್ ಇಲ್ಲದಿದ್ದರೆ ಫೈಲ್ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದಾದ ಮೇಲೆ ಇಡೀ ಡಿಸ್ಕಲ್ಲಿ ಇದಾದ ಮೇಲೆ ಇಲ್ಲಿ ಫುಲ್ ಡಿಸ್ಕಲ್ಲಿ ಡೇಟಾ ಬ್ಲಾಕ್ಸ್ ಇರುತ್ತೆ. ಸೊ ನಿಮ್ಮ ಡಿಸ್ಕಲ್ಲಿ ಫಸ್ಟ್ ಬೂಟ್ ಬ್ಲಾಕ್ ಇರುತ್ತೆ, ಫಸ್ಟ್ ನೆಕ್ಸ್ಟ್ ಅದಾದ ಮೇಲೆ ಸೂಪರ್ ಬ್ಲಾಕ್ ಬರುತ್ತೆ, ಅದಾದ ಮೇಲೆ ಐನೋಡ್ ಲಿಸ್ಟ್ ಬರುತ್ತೆ, ಅದಾದ ಮೇಲೆ ಡೇಟಾ ಬ್ಲಾಕ್ ಬರುತ್ತೆ. ನಿಮಗೆ ಗೊತ್ತಿದ್ದಾಗೆ ಐನೋಡ್ ಲಿಸ್ಟಲ್ಲಿ ಏನಿರುತ್ತೆ, ನಿಮಗೆ ಎಲ್ಲೆಲ್ಲ ಡೇಟಾ ಇದೆ, ಯಾವ ಬ್ಲಾಕಲ್ಲಿ ಡೇಟಾ ಇದೆ ಅಂತ ಹೇಳಿ ಅದರ ಲೊಕೇಶನ್ಸ್ ಇರುತ್ತೆ. ಡೇಟಾ ಬ್ಲಾಕ್ ಇದು ನಂಬರ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಯುನಿಕ್ಸಲ್ಲಿ ನಮ್ಮ ಡಿಸ್ಕನ್ನು ಯೂಸ್ ಮಾಡ್ತಾರೆ. ಈಗ ನಾವು ಕಲಿಯುವಂಥದ್ದು ಇವತ್ತು ಸೂಪರ್ ಬ್ಲಾಕ್ ಎಂದರೆ ಏನು. ಓಕೆ, ಸೊ ನಿಮಗೆ ಗೊತ್ತಿದ್ದ ಹಾಗೆ ಪುನಃ ನಾನು ಡಯಾಗ್ರಾಮ್ ಬಿಡಿಸ್ತೇನೆ ನೋಡಿ. ಸೂಪರ್ ಬ್ಲಾಕ್ ಈಸ್ ದ ಫಸ್ಟ್ ಬ್ಲಾಕ್ ನಿಮಗೆ ಸಿಕ್ಕುವಂಥದ್ದು. ಸೊ ಬೂಟ್ ಲೋಡರನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಸಿಕ್ಕುವಂಥದ್ದು ಸೂಪರ್ ಬ್ಲಾಕ್. ಓಕೆ, ಸೊ ಈ ಸೂಪರ್ ಬ್ಲಾಕ್ ಏನಂತ ಹೇಳ್ತದೆ ಅಂತ ಹೇಳಿದರೆ, ಒಂದು ವೇಳೆ ನಿಮಗೆ ಸೂಪರ್ ಬ್ಲಾಕ್ ಅಂತ ಬಂತಂತಾದರೆ ಇದು ಯುನಿಕ್ಸ್ ಫೈಲ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಸೂಪರ್ ಬ್ಲಾಕ್ ವಿಲ್ ಡಿಸ್ಕ್ರೈಬ್ ಆಲ್ ದ ಡೀಟೇಲ್ಸ್ ಅಬೌಟ್ ದಿ ಫೈಲ್ ಸಿಸ್ಟಮ್. ಸೊ ಈ ಫೈಲ್ ಸಿಸ್ಟಮ್ ಹೇಗೆ ಅರೇಂಜ್ ಆಗಿದೆ, ಏನೇನಿದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಸೊ ಇಟ್ ಡಿಫೈನ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೈಲ್ ಸಿಸ್ಟಮ್. ಇಟ್ ಈಸ್ ಎ ಮೆಟಾಡೇಟಾ. ಮೆಟಾಡೇಟಾ ಅಂದರೆ ನಿಮ್ಗೆ ಗೊತ್ತುಂಟ, ಡೇಟಾ ಅಬೌಟ್ ದ ಡೇಟಾ. ನೀವು ಯಾವುದು ಕಲ್ತಿದ್ದೀರಿ, ಡೇಟಾಬೇಸ್ ಕಲ್ತಿದ್ದೀರಿ. ಆ ಡೇಟಾಬೇಸಲ್ಲಿ ನೀವು ಮೆಟಾಡೇಟಾ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೀರಿ. ಸೊ ಇಟ್ ಈಸ್ ಅ ಡೇಟಾ ಅಬೌಟ್ ದ ಡೇಟಾ ದಟ್ ಸ್ಟೋರ್ಸ್ ಇನ್ಫಾರ್ಮೇಶನ್ ಸಚ್ ಆಸ್ ಈ ಫೈಲ್ ಸೈಜ್ ಎಷ್ಟು ದೊಡ್ಡದಿರುತ್ತೆ, ಈ ಎಷ್ಟು ಕೆಪಾಸಿಟಿ, ಈ ಡಿಸ್ಕ್ ಇದು ಟೋಟಲ್ ಕೆಪಾಸಿಟಿ ಎಷ್ಟಿರುತ್ತೆ, ಸೈಜ್. ಓಕೆ, ಒಂದು ಬ್ಲಾಕ್ ಇದು ಸೈಜ್ ಎಷ್ಟಿರುತ್ತೆ, 1K ಇರುತ್ತೆ, 2K ಇರುತ್ತೆ, 10K ಇರುತ್ತೆ, whether the block is empty and so on and so forth. We will see all the details about the super block. Okay, so let's look at what are the content of the super block. ಈ super block ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ನೀವು ಒಂದು ಸೂಪರ್ ಬ್ಲಾಕ್ ತಗೊಂಡ್ರೆ ನಿಮಗೆ ಗೊತ್ತಿದೆ ಸೂಪರ್ ಬ್ಲಾಕ್ ಎಲ್ಲಿರುತ್ತೆ. ಸೂಪರ್ ಬ್ಲಾಕ್ ಈಸ್ ದಿ ಸ್ಟಾರ್ಟಿಂಗ್ ಬ್ಲಾಕ್. ಸೊ ರಿಮೆಂಬರ್, ಸ್ಟಾರ್ಟಿಂಗ್ ಬ್ಲಾಕ್ ನಿಮ್ಮದು ಯಾವುದಿರುತ್ತೆ, ಬೂಟ್ ಬ್ಲಾಕ್ ಆಗುತ್ತೆ. ಬೂಟ್ ಬ್ಲಾಕ್ ಆದ ಮೇಲೆ ನಿಮ್ಗೆ ಏನೊಂದು ಬ್ಲಾಕ್ ಸಿಕ್ಕುವಂಥದ್ದು. ಸೊ ಇಲ್ಲಿಂದಾಗಿ ಬರ್ತೇನೆ. ಸೊ ಬೂಟ್ ಬ್ಲಾಕ್ ಆದ ಮೇಲೆ ನೆಕ್ಸ್ಟ್ ಬ್ಲಾಕ್ ಸಿಕ್ಕುವಂಥದ್ದು ನಿಮಗೆ ಸೂಪರ್ ಬ್ಲಾಕ್. ಸೊ ಸೂಪರ್ ಬ್ಲಾಕ್ ವಿಲ್ ಇಂಡಿಕೇಟ್ ದಿ ಸೈಜ್ ಆಫ್ ದಿ ಫೈಲ್ ಸಿಸ್ಟಮ್. ಸೊ ಎಷ್ಟು ದೊಡ್ಡದಿರುತ್ತೆ ಫೈಲ್ ಸಿಸ್ಟಮ್, ಈಸ್ ಇಟ್ 1 TB, 2 TB, 500 GB, ಆ ಸೈಜ್ ಎಷ್ಟಿರುತ್ತೆ ಫೈಲ್ ಸಿಸ್ಟಮ್, ಇದು ಸೈಜ್ ಎಷ್ಟಿರುತ್ತೆ ಅದನ್ನು ತೋರಿಸ್ತದೆ. ಓಕೆ, ನೆಕ್ಸ್ಟ್ ಒನ್ ಇದು ತೋರಿಸ್ತದೆ ಎಷ್ಟು ಬ್ಲಾಕ್ಸ್ ಫ್ರೀ ಆಗಿರುತ್ತೆ, ಎಷ್ಟು ಕೌಂಟ್, ಇದು ಜಸ್ಟ್ ಕೌಂಟ್. ಸೊ ಇಲ್ಲಿ ನಿಮ್ಮ ಡಿಸ್ಕಲ್ಲಿ ಕೆಲವು ಡೇಟಾ ಇರುತ್ತೆ, ಕೆಲವು ಬ್ಲಾಕ್ಸ್ಗಳು ಫ್ರೀ ಇರುತ್ತೆ, ಅಲ್ಲಿ ಡೇಟಾ ಬರೆದಿರೋದಿಲ್ಲ. ಸೊ ಕೆಲವು ಬ್ಲಾಕ್ಸ್ಗಳೆಲ್ಲ ಫ್ರೀ ಇರುತ್ತೆ. ಸೊ ಈ ಎಷ್ಟು ಬ್ಲಾಕ್ಸ್ಗಳು ಕೌಂಟ್, ಇದು 5 ಬ್ಲಾಕ್ಗಳ, 10 ಬ್ಲಾಕ್ಗಳ, 20 ಬ್ಲಾಕ್ಗಳ, 40 ಬ್ಲಾಕ್ಗಳ, 500 ಬ್ಲಾಕ್ಗಳ, ಎಷ್ಟು ಬ್ಲಾಕ್ಗಳು. ಸೊ ನಂಬರ್ ಆಫ್ ಫ್ರೀ ಬ್ಲಾಕ್ಸ್ ಇರುತ್ತೆ. ನೆಕ್ಸ್ಟ್ ಒನ್, it also contains a list of free blocks available. So list of free blocks ಅಂತ ಹೇಳಿದರೆ ಈ ಯಾವುದೆಲ್ಲ ಬ್ಲಾಕ್ಸ್ಗಳು ಫ್ರೀ ಆಗಿದೆ. ಸೊ ನಿಮಗೆ ಲಿಂಕ್ ಲಿಸ್ಟ್ ಅಂತ ಮಾಡಿದರೆ ಹಾಗೆ ಟೈಪ್ ಒಂದು ಲಿಸ್ಟ್, ಕಂಟಿನ್ಯೂಸ್ ಲಿಸ್ಟ್, ಎಲ್ಲಿ ಎಲ್ಲ ಈ ಬ್ಲಾಕ್ಗಳಿರುತ್ತೆ. ಅದು ಒಂದು ಫಸ್ಟ್ ಒನ್ ಎಷ್ಟು ಬ್ಲಾಕ್ ಫ್ರೀ ಇದೆ ಮತ್ತು ಎಲ್ಲೆಲ್ಲಿವೆ ಅಂತೇಳಿ. ಇದು ಒಂದು ಬ್ಲಾಕ್ 50ನೇ ಲೊಕೇಶನಲ್ಲಿದೆ, ಇದೊಂದು ಬ್ಲಾಕ್ 70ನೇ ಲೊಕೇಶನಲ್ಲಿದೆ, ಇನ್ನೊಂದು ಬ್ಲಾಕ್ 80ನೇ ಲೊಕೇಶನಲ್ಲಿದೆ, ಹಾಗೆ. ಸೊ ಲಿಸ್ಟ್ ಎಲ್ಲೆಲ್ಲಿ ಈ ಬ್ಲಾಕ್ಸ್ಗಳಿವೆ. ಇದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಎಂಥದ್ದು, ಇದು ಖಾಲಿ ಕೌಂಟ್ ಹೇಳ್ತದೆ, 500 ಬ್ಲಾಕ್ಸ್ ಫ್ರೀ ಇದೆ ಅಂತ ಹೇಳ್ತದೆ. ಸೊ ಟೋಟಲಿ 500 ಬ್ಲಾಕ್ಸ್ ಫ್ರೀ ಇದೆ. ಯಾವ ಬ್ಲಾಕ್ಸ್ಗಳಿಗೆ ಫ್ರೀ ಇದೆ, 50th ಲೊಕೇಶನಲ್ಲಿ ಒಂದು ಬ್ಲಾಕ್ ಫ್ರೀ ಇದೆ, 70th ಲೊಕೇಶನಲ್ಲಿ ಒಂದು ಫ್ರೀ ಬ್ಲಾಕ್ ಇದೆ, 100th ಲೊಕೇಶನಲ್ಲಿ ಒಂದು ಬ್ಲಾಕ್ ಫ್ರೀ ಇದೆ, ಹಾಗೆ. ಇದು ಲಿಸ್ಟ್ ಎಲ್ಲಿ ಕರೆಕ್ಟಾಗಿ ಇಲ್ಲಿ
ಬ್ಲಾಕ್ಸ್ ಫ್ರೀ ಇದೆ. ಸೊ ಎರಡು ಲೆಕ್ಕ ತಗೊಳ್ತದೆ, ಅದು ಯಾವುದೆಲ್ಲ ಒಂದು ನಂಬರ್ ಆಫ್ ಫ್ರೀ ಬ್ಲಾಕ್ಸ್, ಎಷ್ಟು ಫ್ರೀ ಬ್ಲಾಕ್ಸ್ ಇದೆ ಅಂತ ಹೇಳ್ತದೆ, ಮತ್ತೆ ಲಿಸ್ಟ್ ಆಫ್ ಫ್ರೀ ಬ್ಲಾಕ್ಸ್ ಅವೈಲೇಬಲ್. ಸೊ ದಟ್ ಅದನ್ನು ಅಲೋಕೇಟ್ ಮಾಡ್ಬೋದು. ಫ್ರೀ ಇದ್ದ ಬ್ಲಾಕ್ ಅನ್ನು ಏನು ಮಾಡ್ಬೋದು, ನಮಗೆ ಯಾವುದಾದ್ರೆ ಪ್ರೋಸೆಸ್ ಹೇಳಿತ್ತಂತ ಹೇಳಿದ್ರೆ, ನನಗೆ ಡಿಸ್ಕಲ್ಲಿ ರೈಟ್ ಮಾಡ್ಬೇಕಂತ ಹೇಳಿತ್ತಂತಾದ್ರೆ ಏನು ಮಾಡ್ಬೋದು, ಸೊ ಈ ಬ್ಲಾಕ್ ಅನ್ನು ಅಲೋಕೇಟ್ ಮಾಡ್ಬೋದು. ಸೊ ಈ ಸೂಪರ್ ಬ್ಲಾಕಿಗೆ ಗೊತ್ತಿರಬೇಕು, ಎಲ್ಲಿ ಬ್ಲಾಕ್ ಇದೆ ಅಂತ ಗೊತ್ತಿರಬೇಕಲ್ಲ. ನಮಗೆ ಎಲ್ಲಿ ಫ್ರೀ ಬ್ಲಾಕ್ ಇದೆ ಅಂತ ಗೊತ್ತಿಲ್ಲ ಆದ್ರೆ ನಾವು ಅಲೋಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಡೇಟಾ ಇದ್ದದನ್ನು ಅಲೋಕೇಟ್ ಮಾಡಿದ್ರೆ ಆ ಡೇಟಾ ಲಾಸ್ ಆಗುತ್ತೆ. ಸೊ ಎಲ್ಲೆಲ್ಲ ಫ್ರೀ ಬ್ಲಾಕ್ಸ್ ಇದೆ, ಎಷ್ಟು ಫ್ರೀ ಬ್ಲಾಕ್ಸ್ ಇದೆ, ಇದನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಟ್ಸ್ ದ ಇಂಡೆಕ್ಸ್ ಆಫ್ ಫ್ರೀ ಬ್ಲಾಕ್ಸ್ ಇನ್ ದಿ ಬ್ಲಾಕ್ ಲಿಸ್ಟ್. ನೆಕ್ಸ್ಟ್ ಒನ್ ಇದ್ರದ್ದು ಏನಿರ್ತದೆ ಅಂತ ಹೇಳಿದ್ರೆ, ಎಷ್ಟು ಬ್ಲಾಕ್ಸ್ ಇರುತ್ತೆ ಅಂತ ಇರುತ್ತೆ, ಮತ್ತೆ ಇಂಡೆಕ್ಸ್ ಮೇಂಟೈನ್ ಮಾಡುತ್ತೆ, ಅದು ಎಲ್ಲಿ ಬ್ಲಾಕ್ ಇರುತ್ತೆ ಅಂತ ಹೇಳಿ. ಓಕೆ, ಸೊ ಇಂಡೆಕ್ಸ್ ಆಫ್ ದಿ ನೆಕ್ಸ್ಟ್ ಫ್ರೀ ಬ್ಲಾಕ್ಸ್, ಇಂಡೆಕ್ಸ್ ಆಫ್ ದಿ ನೆಕ್ಸ್ಟ್ ಫ್ರೀ ಬ್ಲಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನೀವು ಏನು ಲಿಂಕ್ ಲಿಸ್ಟ್ ಕಲ್ತಿದ್ದೀರಿ. ಓಕೆ, ಸೊ ಒಂದು ಬ್ಲಾಕ್ ಇರುತ್ತೆ, ಇದು ನಾನು ಡ್ರಾ ಮಾಡ್ತೇನೆ. ಸೊ ಎಲ್ಲಾಯಿತು, ಒಂದು ಬ್ಲಾಕ್ ಇರುತ್ತೆ ನಿಮ್ಮ ಹತ್ರ, ಇದಲ್ಲಪ್ಪ. ಸೊ ಒಂದು ಬ್ಲಾಕ್ ಇರುತ್ತೆ ನಿಮ್ಮ ಹತ್ರ, ಲಿಂಕ್ ಲಿಸ್ಟ್ ಮಾಡಿದ್ದೀರಾ, ನೀವು ಕಲ್ತಿದ್ದೀರಾ. ಇನ್ನೊಂದು ಬ್ಲಾಕ್ ಇರುತ್ತೆ, ಇನ್ನೊಂದು ರಿಮೆಂಬರ್ ಇದು ಡಿಸ್ಕಲ್ಲಿ ಇರುತ್ತೆ. ನಾನು ಹೀಗೆ ಕಂಟಿನ್ಯೂಸ್ ತೋರಿಸಿದ್ದೇನೆ. ಸೊ ಹಾಗೆ ಅಂತೇಳಿ ನಿಮ್ಮ ವಿಜುವಲೈಸೇಷನ್ ಏನಿರ್ಬೇಕಂತ ಹೇಳಿದರೆ, ಇದು ಕಂಟಿನ್ಯೂಸ್ ಇರೋದಿಲ್ಲ. ಒಂದು ಬ್ಲಾಕ್ ಇಲ್ಲಿರುತ್ತೆ, ಒಂದು ಬ್ಲಾಕ್ ಇಲ್ಲಿ ಇರ್ಬೋದು, ಇನ್ನೊಂದು ಬ್ಲಾಕ್ ಇಲ್ಲಿ ಇರ್ಬೋದು, ಇನ್ನೊಂದು ಬ್ಲಾಕ್ ಇಲ್ಲಿ ಇರ್ಬೋದು, ಮತ್ತೊಂದು ಬ್ಲಾಕ್ ಇಲ್ಲಿ ಇರ್ಬೋದು. ಬಟ್ ನಾನು ಇಲ್ಲಿ ತೋರಿಸುವಾಗ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದೇನೆ, ಸೊ ದಟ್ ಇಟ್ ಈಸ್ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಹೀಗೆ ಬ್ಲಾಕ್ ಇದೆ. ನೆಕ್ಸ್ಟ್ ಒನ್ ನಮ್ಗೆ ಏನು ಬೇಕು, ನಮಗೆ ಗೊತ್ತಿದ್ದಾಗೆ ನಮಗೆ ಫಸ್ಟ್ ಲೊಕೇಶನ್, ಫಸ್ಟ್ ನೋಡ್ ಇನ್ ದಿ ಲಿಂಕ್ ಲಿಸ್ಟ್ ಗೊತ್ತಿರಬೇಕು. ಅದಕ್ಕೆ ನಾವು ಹೇಳ್ತೇವೆ ಓಕೆ ನೆಕ್ಸ್ಟ್ ಫ್ರೀ ಬ್ಲಾಕ್. ಈಗ ಅಲೋಕೇಟ್ ಮಾಡೋದಂತಾದರೆ ಈ ಬ್ಲಾಕನ್ನು ಅಲೋಕೇಟ್ ಮಾಡ್ತೇವೆ. ಒಂದು ವೇಳೆ ಇದು ಅಲೋಕೇಟ್ ಆಯ್ತಂತಾದರೆ ಇಲ್ಲಿಂದಾಗಿ ಶುರು ಮಾಡ್ತೇವೆ. ನೆಕ್ಸ್ಟ್ ಯಾವುದು ಬ್ಲಾಕ್ ಫ್ರೀ ಇರುತ್ತೆ ಅದು ನಿಮಗೆ ಆಬ್ವಿಯಸ್ ಆಗಿರುತ್ತೆ, ಇವು ಸಿಗುತ್ತೆ. ನೆಕ್ಸ್ಟ್ ನಮಗೆ ಸೂಪರ್ ಬ್ಲಾಕಲ್ಲಿ ಇರುವಂಥದ್ದು ಸೈಜ್ ಆಫ್ ದಿ ಐನೋಡ್ ಲಿಸ್ಟ್. ನಿಮಗೆ ಗೊತ್ತಿದೆ ಎಷ್ಟು ದೊಡ್ಡದು ಐನೋಡ್ ಲಿಸ್ಟ್ ಇರುತ್ತೆ, ಐನೋಡ್ ಲಿಸ್ಟ್ ಎಷ್ಟು ಇರುತ್ತೆ, ಮತ್ತು ನಂಬರ್ ಆಫ್ ಫ್ರೀ ಐನೋಡ್ ಲಿಸ್ಟ್. ಇದು ಸೈಜ್ ಎಷ್ಟು, 500 ಐನೋಡ್ ಲಿಸ್ಟ್ ಇರುತ್ತೆ ಅಂತ ಇದ್ದರೆ 500 ಇರುತ್ತೆ. ಸೈಜ್ ಎಷ್ಟು ಇರುತ್ತೆ, ಸೈಜ್ ಇಸ್ ಜಸ್ಟ್ ದ ಕೆಪಾಸಿಟಿ. 500 ಇರ್ಬೋದು, 1000 ಇರ್ಬೋದು, 10,000 ಇರ್ಬೋದು, 10 ಲಕ್ಷ ಇರ್ಬೋದು. ಎಷ್ಟು ಐನೋಡ್ ಇದೆ ಅಂತೇಳಿ ಸೈಜ್ ಅದರದ್ದು. ನೆಕ್ಸ್ಟ್ ಒನ್, ಎಷ್ಟು ಐನೋಡ್ಸ್ ಫ್ರೀ ಇದೆ ಅಂತೇಳಿ. ನಿಮ್ಮ ಹತ್ರ 1,000 ಐನೋಡ್ಸ್ ಇರ್ಬೋದು, ಅದರಲ್ಲಿ 20 ಐನೋಡ್ಸ್ ಫ್ರೀ ಇರ್ಬೋದು. ಓಕೆ, ಇಟ್ಸ್ ಸಿಂಪಲ್ ಆಸ್ ದ್ಯಾಟ್. ನೆಕ್ಸ್ಟ್ ಒನ್ ನಮಗೆ ಗೊತ್ತಿದ್ದ ಹಾಗೆ ಐನೋಡ್ ಇದೆ ಅಂತ, 20 ಐನೋಡ್ ಇದೆ ಅಂತ ಹೇಳಿದರೆ ಎಲ್ಲೆಲ್ಲಿದೆ, ಅಗೇನ್ ಇವುಗಳು ಎಲ್ಲೆಲ್ಲಿವೆ ಅಂತ ಹೇಳಿ, ಎಲ್ಲೆಲ್ಲಿವೆ ಅಂತ ನಿಮಗೆ ಬೇಕಾಗುತ್ತೆ. ಇವುಗಳು ಎಲ್ಲೆಲ್ಲಿವೆ ಅಂತ ನಿಮಗೆ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಎಲ್ಲಿಂದಾಗಿ ನನಗೆ ಒಂದು ಹೊಸ ಐನೋಡ್ ಬೇಕಂತಾದರೆ, ಹೇಗೆ ನಿಮಗೆ ಹೊಸ ಫ್ರೀ ನೋಡ್ ಬೇಕಂತಾದರೆ ಹೇಗೆ ಹೇಳ್ತಿದ್ರೆ ಅದೇ ರೀತಿ. ರಿಮೆಂಬರ್, ಕನ್ಫ್ಯೂಸ್ ಮಾಡಿಕೊಡಬೇಡಿ. ಅಗೇನ್ ನೋಡಿ, ನಾವು ಡಿಸ್ಕಲ್ಲಿ ಎರಡು ವಿಷಯ ಇರುತ್ತೆ. ಡಿಸ್ಕಲ್ಲಿ ನಾವು ಡೇಟಾ ಬರಿತೇವೆ, ಇದಕ್ಕೆ ಡೇಟಾ ಬ್ಲಾಕ್ ಅಂತ ಹೇಳ್ತೇವೆ. ಇದು ಫ್ರೀ ಇರ್ಬೋದು, ಇದು ಫಿಲ್ ಆಗಿರ್ಬೋದು ವಿಷಯ. ಓಕೆ, ಈ ಬ್ಲಾಕಲ್ಲಿ ಬರಿಬೇಕಂತಾದರೆ ನನಗೆ ಒಂದು ಐನೋಡ್ ಇರಬೇಕು. ಆ ಐನೋಡಲ್ಲಿ ಈ ಬ್ಲಾಕ್ ಇದು ಅಡ್ರೆಸ್ ಇರುತ್ತೆ, ಅವರು ಈ ಬ್ಲಾಕ್ ಇದು ನಂಬರ್ ಇರುತ್ತೆ. ಅರ್ಥ ಆಯ್ತೇನೋ? ಸೊ ನನಗೆ ಡಿಸ್ಕಲ್ಲಿ ಬರಿಬೇಕಂತಾದರೆ ನನಗೆ ಐನೋಡ್ ಬೇಕೇ ಬೇಕು. ಈ ಐನೋಡಲ್ಲಿ ನೀವು ಪ್ರೀವಿಯಸ್ ವಿಡಿಯೋಸಲ್ಲಿ ಎಲ್ಲ ನೋಡಿದ್ದೀರಿ ನೀವು. ಐನೋಡಲ್ಲಿ ನಿಮ್ಗೆ ಏನಿರುತ್ತೆ, ಲಿಸ್ಟ್ ಆಫ್ ಅಡ್ರೆಸ್ಸಸ್ ಇರುತ್ತೆ. ಅವುಗಳು ಏನು ಮಾಡುತ್ತದೆ, ಡೇಟಾ ಬ್ಲಾಕಿಗೆ ಪಾಯಿಂಟ್ ಮಾಡುತ್ತೆ. ಸೊ ಎಲ್ಲಿ ಡೇಟಾ ಬರಿಬೇಕು, ಎಲ್ಲಿ ಡೇಟಾ ಇದೆ, ನೀವು ಬರೆದ ಡೇಟಾ ಎಲ್ಲಿದೆ ಅಂತ ಹೇಳುವುದು ಐನೋಡ್. ಸೊ ನಿಮಗೆ ಒಂದು ವೇಳೆ ಡಿಸ್ಕಲ್ಲಿ ಬರಿಬೇಕಂತಾದರೆ ಎರಡು ಇಂಪಾರ್ಟೆಂಟ್ ಟಾಸ್ಕ್ ಮಾಡಬೇಕು. ಯಾವುದಾದ್ರು ಎರಡು ಇಂಪಾರ್ಟೆಂಟ್ ಟಾಸ್ಕ್. ಫಸ್ಟ್ ನೀವು ಐನೋಡ್ ತಗೊಳ್ಬೇಕು. ನಿಮಗೆ ಐನೋಡ್ ಸಿಗಲಿಲ್ಲ ಅಂತಂದರೆ ಡಿಸ್ಕಲ್ಲಿ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತೇನೋ? ಇಲ್ಲಿ ಬೇಕಾಬಿಟ್ಟಿಯಾಗಿ ನೀವು ಇಲ್ಲಿ ಬರೆದ್ರೆ ಈ ಕಂಟೆಂಟ್ ಇಲ್ಲಿ ಹೋಗಿ ನೀವು ಇಲ್ಲಿ ಡಿಸ್ಕಸ್ ಫ್ರೀ ಇದೆ ಸರ್ ನಾನು ಇಲ್ಲಿ ಬರೀತೇನೆ ಅಂತ ಹೇಳಿದರೆ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಯಾಕೆ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ? ಈ ಲೊಕೇಶನ್ ಎಲ್ಲಿ ಅಂತ ನಿಮಗೆ ಗೊತ್ತಿರೋದಿಲ್ಲ. ರಿಮೆಂಬರ್, ಡಿಸ್ಕ್ ಮೂವ್ ಆಗ್ತಾ ಇರ್ತದೆ. ಡಿಸ್ಕ್ ಇಲ್ಲಿ ಸ್ಟ್ಯಾಟಿಕ್ ಆಗಿರೋದಿಲ್ಲ, ಡಿಸ್ಕ್ ಮೂವ್ ಆಗ್ತಾ ಇರ್ತದೆ. ಡಿಸ್ಕ್ ರೊಟೇಟ್ ಆದ ಮೇಲೆ ಅದು ಎಲ್ಲಿದೆ ಅಂತೇಳಿ ನಿಮಗೆ ಸಿಗುವ ಚಾನ್ಸಸ್ ಇರೋದಿಲ್ಲ. ಸೊ ನಿಮಗೆ ಗೊತ್ತಿರಬೇಕು ಯಾವ ಅಡ್ರೆಸ್ಸಲ್ಲಿ ನೀವು ಬರೆದಿದ್ದೀರಾ ಅಂತೇಳಿ. ಯಾವ ಅಡ್ರೆಸ್ಸಲ್ಲಿ ಬರೆದಿದ್ದೀರಾ ಅಂತೇಳಿ ಗೊತ್ತಾಗೋದು ಹೇಗೆ? ಐನೋಡಲ್ಲಿ. ಸೊ
ಒಂದು ವೇಳೆ ನೀವು ಡಿಸ್ಕಲ್ಲಿ ಬರೀತೀರಂತಾದರೆ ಫಸ್ಟ್ ಮಾಡುವಂಥ ನೀವು ಕೆಲಸ ಏನಂತ ಹೇಳಿದರೆ ನಿಮಗೆ ಐನೋಡ್ ಸಿಗಲೇಬೇಕು. ಒಂದು ಫ್ರೀ ಐನೋಡ್ ಸಿಗಲಿಲ್ಲ ಅಂತಾದರೆ ಬರೆಯೋ ಚಾನ್ಸ್ ಇಲ್ಲ. ಫ್ರೀ ಐನೋಡ್ ಸಿಗಲಿಲ್ಲ ಅಂತ ಹೇಳಿದರೆ ಅರ್ಥ ಏನಂತ ಹೇಳಿದರೆ ನಿಮ್ಮ ಡಿಸ್ಕಲ್ಲಿ ಏನು ಸ್ಪೇಸ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತೇನು? ಸೊ ಫಸ್ಟ್ ನೀವು ಫ್ರೀ ಐನೋಡ್ ತಗೊಳ್ತೀರಾ, ಡಿಸ್ಕಿಗೆ ಹೋಗಿ ಫ್ರೀ ಐನೋಡ್ ಸಿಕ್ಕಿದ ಮೇಲೆ ಒಂದು ಫ್ರೀ ಡೇಟಾ ಬ್ಲಾಕ್ ಅಂತ ತಗೊಳ್ತೀರಾ, ಅಲ್ಲಿ ಬರೆದು ಇಲ್ಲಿ ಅದರ ಅಡ್ರೆಸ್ ಹಾಕಿ ಬಿಡ್ತೀರಾ. ಓಕೆ, ಸೊ ಇದು ಇರುತ್ತೆ. ಲೆಟ್ಸ್ ಗೋ ಹೆಡ್. ಇನ್ನು ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನಮಗೆ ಇರುತ್ತೆ ಇಂಡೆಕ್ಸ್ ಆಫ್ ದಿ ನೆಕ್ಸ್ಟ್ ಫ್ರೀ ಐನೋಡ್. ಸೊ ಐನೋಡ್ನ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೇವೆ, ಹಾಗೆ ನಿಮಗೆ ಈಗ ಸ್ವಲ್ಪ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಲಾಕ್ ಫೀಲ್ಡ್ ಫಾರ್ ದ ಫ್ರೀ ಬ್ಲಾಕ್ ಆ್ಯಂಡ್ ಫ್ರೀ ಐನೋಡ್ ಲಿಸ್ಟ್. ಸೊ ಲಾಕ್ ಯಾವಾಗ ಮಾಡ್ತೀರಿ? ಒಂದು ವೇಳೆ ನಿಮ್ಮ ಹತ್ರ ಫ್ರೀ ಲಿಸ್ಟ್ ಇರುತ್ತೆ ನೋಡಿ, ನಿಮ್ಮ ಹತ್ರ ಫ್ರೀ ಬ್ಲಾಕ್ಸ್ ಇರುತ್ತೆ. ಫ್ರೀ ಬ್ಲಾಕಲ್ಲಿ ನೀವೇನು ಬರೀತೀರಾ? ಡೇಟಾ ಬರೀತೀರಾ. ಓಕೆ, ಫ್ರೀ ಐನೋಡ್ ಲಿಸ್ಟ್ ಇರುತ್ತೆ. ಅದು ಯಾಕೆ ಬೇಕಾಗುತ್ತೆ? ಡೇಟಾ ಬ್ಲಾಕಲ್ಲಿ ಬರೀಬೇಕಾದ್ರೆ ಐನೋಡ್ ಸಿಗಬೇಕಾಗುತ್ತೆ. ಓಕೆ, ಒಂದು ವೇಳೆ ಈ ಐನೋಡನ್ನು ಯಾವುದೋ ಪ್ರೋಸೆಸ್ಗೆ ಕೊಡ್ತಾ ಇದೆ, ಕರ್ನಲ್ ಈಸ್ ಅಲೋಕೇಟಿಂಗ್ one inode to a particular process. In that case, what the kernel will do is it will lock the inode so that others will not use the same inode. If it is not locking, what is going to happen? The same inode may be given to two processes. In that case, it's going to create a problem. The same thing is true if you have a data block. Whenever the data block is being assigned to a particular process, the data block will be locked. So ಈ ಲಾಕ್ ಯಾರ ಹತ್ರ ಇರ್ತದೆ? ಸೂಪರ್ ಬ್ಲಾಕ್ ಅಲ್ಲಿ ಇರುತ್ತೆ. ಸೊ ನಾವು ಲಾಕ್ ಆಗಿದೆ ಇಲ್ವಾ ಅಂತ ನೋಡಬೇಕಾದ್ರೆ, ಫ್ರೀ ಬ್ಲಾಕ್ ಲಾಕ್ ಆಗಿದೆ ಇಲ್ವಾ ಅಂತ ನೋಡಬೇಕಾದ್ರೆ ಸೂಪರ್ ಬ್ಲಾಕ್ ಅಲ್ಲಿ ಹೋಗಿ ಫಸ್ಟ್ ಚೆಕ್ ಮಾಡಬೇಕು. ಸೂಪರ್ ಬ್ಲಾಕ್ ಅಲ್ಲಿ ಹೇಳಿದಂತ ಆದರೆ ಲಾಕ್ ಆಗಿದೆ ಅಂತ ಹೇಳಿದರೆ ನಮಗೆ ವಿ ಹ್ಯಾವ್ ಟು ವೇಟ್ ಅಂಟಿಲ್ ಇಟ್ ಬಿಕಮ್ಸ್ ಫ್ರೀ. ಓಕೆ, next one is a flag that indicates that the super block has been modified. So that is the next thing. ಸೊ ಈಗ ನಿಮಗೆ ಇದು ಕನ್ಫ್ಯೂಷನ್ ಆಗಿರ್ಬೋದು, ಸರ್ ಇದೇನಪ್ಪ ಇದು ನೀವು ಏನೋ ಬೇರೆ ಹೇಳ್ತಾ ಇದ್ದೀರಲ್ಲ ಅಂತೇಳಿ. ರಿಮೆಂಬರ್, ನಾವು ಡಿಸ್ಕ್ ಇರುತ್ತೆ, ಡಿಸ್ಕಿಂದ ರೀಡ್ ಮಾಡೋದು, ರೈಟ್ ಮಾಡೋದು, ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. Reading something from the disk or writing to something to the disk is time consuming. So what the Unix will do is it will read these blocks, not the ಯಾವುದು ಬೂಟ್ ಬ್ಲಾಕ್ ಅನ್ನು ರೀಡ್ ಮಾಡೋದಿಲ್ಲ, ಅದರಲ್ಲಿ ಕಂಟೆಂಟ್ ಚೇಂಜ್ ಆಗೋದಿಲ್ಲ. ಇಟ್ ವಿಲ್ ರೀಡ್ ದಿ ಸೂಪರ್ ಬ್ಲಾಕ್ ಆ್ಯಂಡ್ ಐನೋಡ್ ಟು ದಿ memory. Why it has to read from the memory? You know very well, for any allocation, for any deallocation or anything, the content has to be modified. So ನಿಮಗೆ ಸೂಪರ್ ಬ್ಲಾಕಲ್ಲಿ ಎಷ್ಟು ಫ್ರೀ ಬ್ಲಾಕ್ ಇದೆ ಅಂತ ನೋಡಬೇಕಾಗುತ್ತೆ, ಫ್ರೀ ಐನೋಡ್ ಇದೆ ಇಲ್ಲೋ ಅಂತ ನೋಡಬೇಕಾಗುತ್ತೆ, ಫ್ರೀ ಡೇಟಾ ಬ್ಲಾಕ್ ಇದೆ ಇಲ್ಲೋ ಅಂತ ನೋಡಬೇಕಾಗುತ್ತೆ. ಸೊ ಎವ್ರಿ ನೌ ಆ್ಯಂಡ್ ದೆನ್ going to the disk and accessing the disk will slow down the performance of this system. So when the Unix system loads or when the Unix system boots, it writes this particular thing. What is this? The super block information and the inode information into the RAM, and all the manipulations will be done in the RAM. Finally, when you shut down the system or maybe after some time, it writes this content back to the disk at leisure. Okay, so ನೀವು ಸೇವ್ ಫೈಲ್ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಸೇವ್ ಮಾಡಬೇಕಾಗಿಲ್ಲ. ಸೊ ಅದು ದ ಕಂಟೆಂಟ್ will be modified in the inode, the RAM of the your system, or the changes will be highlighted in the RAM. Later it will update it. So whenever you allocate a block, there will be a change in the super block. Why there will be change in the super block? You know very well that if you go back, what the first thing I have told you is super block will maintain the number of free blocks. So in your disk, suppose if you allocate one block to a process, in other words, suppose if a process writes something onto a block here, then first thing the super block has to do is it has to reduce the count. So it may say that I have 25 number of
free blocks are there with me, and suppose if you go and write onto one of the block, then the super block will now say that I have 24 free blocks. Why 24? Because you have started writing on a one of the data blocks. So as you read and write and do some work with the disk, the content of the super blocks will be modified. So you know very well that suppose if you have a disk here, you know very well that when the Unix system loads, the content of the super block and inode blocks are written to the RAM, and the changes are done here. As you do the processing, as your program works, or as you do some work in the operating system, the changes in the either the super blocks or the inode list will happen. That is an obvious thing. When you write, when you start working with the program, it may read some data, it may write some data, and so on and so forth. When it is reading, writing and doing this kind of work, naturally the contents of the super block and the inode list will change. However, the operating system will not immediately go and write those changes into the disk. What is the reason? The reason behind it is writing every now and then to the disk is costlier affair because disk speed is slow. The operating system will become inefficient in that case. So what is generally done is the contents are only changed in the RAM, and later whenever appropriate, the contents will be written back to the disk. So if there is any change in the super block, there is a flag that indicates that super block has been modified, so that the kernel will write that content to the disk whenever it feels it is appropriate. Okay, so now let's look at how the allocation of the disk block is done to a particular file. Whenever a file requests the kernel for a data or for writing the data into the disk, what is the thing that the kernel must do is it must allocate some data block to the file. So whenever the file says I want to write, or whenever a process says I want to write something to the disk, what is the work that the kernel must do is kernel must go to the disk, find one appropriate block and then allocate it. And you know very well in the inode list we have 10 direct addresses, and after that we have first indirect. After that we may have the second indirect. So I will just write it here only, second indirect. I don't know whether it's going to come. So this kind of block you know very well. So somehow the data block has to be assigned and the mapping has to be done in the inode list. Okay. Now what the super block will do is it will contain a cache of free blocks which are available, as I've already told you. So whenever a process wants to write a block into the disk, the kernel first goes to the super block and asks, okay, is there a free block? If there is no free block, the error will be raised to the calling process and say that there is no free block available. I can't write, the disk is full, I can't write anything onto the disk. Suppose if there is a free block, so it counts how many free blocks are there. So if there is a free block, it retrieves one free block from the free list and then assigns it to the calling process. So it is as simple as that. So how does the kernel stores the free block? ನೋಡಿ ಕರ್ನಲ್ ಅಲ್ಲಿ ಹೇಗೆ ಫ್ರೀ ಬ್ಲಾಕ್ಸ್ ಇರುತ್ತೆ ಅಂತ ಹೇಳಿ ನೋಡಿ, ಇದೆಲ್ಲ ಇದು ಸೂಪರ್ ಬ್ಲಾಕ್ ಅಲ್ಲಿ ಫ್ರೀ ಬ್ಲಾಕ್ ಲಿಸ್ಟ್ ಇರುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ನೋಡಿ 100, ಸೊ ನಿಮ್ಮ ಡಿಸ್ಕ್ ಅಲ್ಲಿ ಒಂದು ಬ್ಲಾಕ್ 100 ಬ್ಲಾಕ್ ಫ್ರೀ ಇದೆ, ಬ್ಲಾಕ್ ನಂಬರ್ 100 ಫ್ರೀ ಇದೆ, ಬ್ಲಾಕ್ ನಂಬರ್ 103 ಫ್ರೀ ಇದೆ, ಬ್ಲಾಕ್ ನಂಬರ್ 106 ಫ್ರೀ ಇದೆ.
ಓಕೆ. ಸೊ ಇದು ಒಂದು ಲಿಸ್ಟ್, ಇನ್ನೂ ಇದೆ, ಇದು ಒಂದು ಲಿಸ್ಟ್. ಸೊ ಯಾರಾದರೆ ಕೇಳಿದ್ರು ಅಂತ ಹೇಳಿದ್ರೆ ಸರ್ ನನಗೆ ಒಂದು ಬ್ಲಾಕ್ ಬೇಕಂತ ಹೇಳಿದರೆ ಈ ಬ್ಲಾಕನ್ನು ಕೊಡುತ್ತೆ. ನೆಕ್ಸ್ಟ್ ಯಾರಾದರೂ ಕೇಳಿದ್ರು ಅಂತ ಹೇಳಿದ್ರೆ ಈ ಬ್ಲಾಕ್ ಕೊಡುತ್ತೆ. ನೆಕ್ಸ್ಟ್ ಯಾರಾದರೂ ಕೇಳಿದ್ರು ಅಂತಂದರೆ ಈ ಬ್ಲಾಕ್ ಕೊಡುತ್ತೆ. ಹಾಗೆ ಕೊಡ್ತಾ ಹೋಗ್ತದೆ. ಒಂದು ವೇಳೆ ಎಲ್ಲ ಬ್ಲಾಕ್ ಈ ಲಿಸ್ಟ್ ಇದು ಎಲ್ಲ ಬ್ಲಾಕ್ ಖಾಲಿ ಆಯ್ತು ಅಂತ ಹೇಳಿದರೆ ಲಾಸ್ಟ್ ಬ್ಲಾಕ್ ಕೊಡಲಿಕ್ಕಿದೆ ಅಂತ ಹೇಳಿದರೆ ಈ ಲಾಸ್ಟ್ ಬ್ಲಾಕ್ ಈಸ್ ಎ ಪಾಯಿಂಟರ್ ಟು ಒನ್ ಮೋರ್ ಲಿಸ್ಟ್. ರಿಮೆಂಬರ್, ಇಡೀ ಫ್ರೀ ಲಿಸ್ಟನ್ನು ರೀಡ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ರ್ಯಾಮ್ ವೇಸ್ಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಲಕ್ಷಾಂತರ ಫ್ರೀ ಬ್ಲಾಕ್ಸ್ ಇರ್ಬೋದು, ಎಲ್ಲದರದ್ದು ಅಡ್ರೆಸ್ ರೀಡ್ ಮಾಡಿದರೆ ರ್ಯಾಮ್ ಫುಲ್ ಆಗಿ ಹೋಗುತ್ತೆ. ಸೊ ಎಷ್ಟು ಬೇಕಷ್ಟು ತಗೊಳ್ಳೋದು, ಅರ್ಥ ಆಯ್ತೇನು? ಸೊ ಮನೆಯಲ್ಲಿ ನಿಮಗೆ ಇಷ್ಟ ಅಂತ ಹೇಳಿ ನೀವು ಎಲ್ಲವನ್ನು ಒಂದೇ ಸಾರಿ ಪ್ಲೇಟಿಗೆ ಹಾಕೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಪ್ಲೇಟಿಗೆ ಹಾಕಿ ತಿಂತೀರಿ. ಇನ್ನು ಬೇಕಂತ ಹೇಳಿದರೆ ಮತ್ತೆ ಸ್ವಲ್ಪ ಹಾಕಿ ತಿಂತೀರ. ಹಾಗೆ ತುಂಬಾ ಬ್ಲಾಕ್ ಇರ್ಬೋದು ಡಿಸ್ಕಲ್ಲಿ. ಎಷ್ಟು ಬೇಕಂತ ಒಂದು ಸೆಟ್ ರೀಡ್ ಮಾಡುತ್ತೆ. ಸೊ ಆ ಸೆಟ್ ರೀಡ್ ಆದ ಮೇಲೆ ಏನು ಮಾಡುತ್ತೆ, ನೆಕ್ಸ್ಟ್ ಸೆಟ್ ತಗೊಳ್ಳುತ್ತೆ. ಇಟ್ ಈಸ್ ಸಿಂಪಲ್, ನಿಮಗೆ ಗೊತ್ತಿದ್ದಾಗೆ. ಸೊ ನೀವು ಈಗಿನ ಕಾಲದಲ್ಲಿ ನಾವು ಫ್ರೀ ಅದು ಪೇಜಸ್ ಕೊಡ್ತಾ ಇಲ್ಲ. ಮೊದಲನ ಕಾಲದಲ್ಲಿ ಪರೀಕ್ಷೆಗೆ ಬರೆಯುವಾಗ ನಿಮಗೆ 4 ಶೀಟ್ ಕೊಡ್ತಿತ್ತು. ಆ 4 ಶೀಟ್ ಕಂಪ್ಲೀಟ್ ಆದ ಮೇಲೆ ಬೇಕಂತ ಹೇಳಿದರೆ ಪುನಃ ಒಂದು ಶೀಟ್ ತಗೊಳ್ಳೋದು, ಆಗ ಕೊಡ್ತಿದ್ರು. ಈಗ ಯೂನಿವರ್ಸಿಟಿ ಪರೀಕ್ಷೆಯಲ್ಲಿ ಒಂದು ನಿಮಗೆ ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟಲ್ಲಿ ನಿಮಗೆ ಪ್ರೊವಿಷನ್ ಇಲ್ಲ ಎಕ್ಸ್ಟ್ರಾ ಶೀಟ್ ಹಾಕಲಿಕ್ಕೆ. ಬಟ್ ನೀವು ಬೇರೆ ಕ್ಲಾಸಲ್ಲಿ ನೀವು ಹೈಸ್ಕೂಲಲ್ಲಿ PUC ಅಲ್ಲಿ ಇರುವಾಗ ನಿಮಗೆ ಗೊತ್ತಿರ್ಬೋದು. ಸೊ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಆ ಬುಕ್ಲೆಟಲ್ಲಿ ಒಂದು 4 ಶೀಟ್ ಕೊಟ್ಟಿರ್ತಾರೆ. ಆ 4 ಶೀಟ್ ಫುಲ್ ಆಯ್ತು ಅಂತ ಹೇಳಿದರೆ ಇನ್ನೂ 2 ಶೀಟ್ ಕೊಡ್ತಾರೆ. ಹಾಗೆ ಒಂದು ಸಾರಿ ಒಂದು ಬ್ಲಾಕ್ ರೀಡ್ ಮಾಡುತ್ತದೆ, ಒಂದು ಸೆಟ್ ಒಂದು ಲಿಸ್ಟ್ ರೀಡ್ ಮಾಡುತ್ತೆ. ಆ ಲಿಸ್ಟ್ ಖಾಲಿ ಆಯ್ತು ಅಂತ ಹೇಳಿದರೆ ಇನ್ನೊಂದು ತಗೊಂಡು ಬರುತ್ತೆ. ಓಕೆ, ಎಲ್ಲವನ್ನು ಒಂದೇ ಸಾರಿ ತಗೊಂಡು ಬಂದರೆ ಅದಕ್ಕೂ ಕನ್ಫ್ಯೂಷನ್. ಸೊ ಈ ಒಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಏನಂತ ಹೇಳಿದರೆ, ಇದರಲ್ಲಿ ದ ಲಾಸ್ಟ್ ಬ್ಲಾಕ್ ಏನು ಮಾಡುತ್ತೆ, ಇಟ್ ಈಸ್ ನಾಟ್ ಎ ಡಿಸ್ಕ್ ಬ್ಲಾಕ್. ಇದು ಡಿಸ್ಕ್ ಬ್ಲಾಕ್ ಅಲ್ಲ. ಇದು ಏನು ಮಾಡುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಪಾಯಿಂಟಿಂಗ್ ಟು ಒನ್ ಮೋರ್ ಲಿಸ್ಟ್. ಇಟ್ ಈಸ್ ಪಾಯಿಂಟಿಂಗ್ ಟು ಒನ್ ಮೋರ್ ಲಿಸ್ಟ್. ಸೊ ದಿಸ್ ಈಸ್ ಪಾಯಿಂಟಿಂಗ್ ಟು ಒನ್ ಮೋರ್ ಲಿಸ್ಟ್. ಸೊ ಇಲ್ಲಿಂದಾಗಿ ನೆಕ್ಸ್ಟ್ ಲಿಸ್ಟಿಗೆ ಕಂಟಿನ್ಯೂ. ಸೊ ಏನು ಮಾಡ್ತದೆ ಅಂತ ಹೇಳಿದರೆ, ಯಾವುದೇ ಪ್ರೋಸೆಸ್ ನನಗೆ ಫ್ರೀ ಬ್ಲಾಕ್ ಬೇಕಂತ ಹೇಳಿದರೆ ಇದು ಕೊಡ್ತದೆ, ಫಸ್ಟ್ ಕೊಡ್ತದೆ. ಇನ್ನು ನನಗೆ ಫ್ರೀ ಬ್ಲಾಕ್ ಬೇಕಂತ ಇದು ಕೊಡ್ತದೆ. ನೆಕ್ಸ್ಟ್ ಬೇಕಂತ ಹೇಳಿದರೆ ಇದು ಕೊಡ್ತದೆ. ಹಾಗೆ ಹಾಗೆ ಕೊಡ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಬೇಕಂತ ಇದು ಕೊಡ್ತದೆ, ನೆಕ್ಸ್ಟ್ ಬೇಕಂತ ಇದು ಕೊಡ್ತದೆ, ನೆಕ್ಸ್ಟ್ ಬೇಕಂತ ಇದು ಕೊಡ್ತದೆ. ಕೊನೆಯದಾಗುವಾಗ ಏನು ಮಾಡ್ತಂತೆ, ಇನ್ನು ಯಾರಾದರೂ ನನಗೆ ಬೇಕಂತ ಹೇಳಿದರೆ ಇಲ್ಲಿಂದಾಗಿ ಹೋಗಿ ಹೊಸ ಲಿಸ್ಟ್ ತರುತ್ತೆ. 109 ಇಸ್ ಹೊಸ ಲಿಸ್ಟ್. ಇಲ್ಲಿಂದಾಗಿ ಶುರು ಮಾಡ್ತದೆ. ಸೊ ಇಲ್ಲಿಂದಾಗಿ ಶುರು ಮಾಡ್ತದೆ. ಪುನಃ ನೆಕ್ಸ್ಟ್ ಬೇಕಾದರೆ ಇಲ್ಲಿಂದಾಗಿ ಶುರು ಮಾಡ್ತದೆ. ಪುನಃ ನೆಕ್ಸ್ಟ್ ಬೇಕಂತಂದರೆ ಇಲ್ಲಿಂದಾಗಿ ಶುರು ಮಾಡ್ತದೆ. ಹಾಗೆ ಕೊಡ್ತಾ ಹೋಗ್ತದೆ. ಕೊಡ್ತಾ ಹೋಗಿ 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 ಪುನಃ ಲಾಸ್ಟ್ ಬಂತಂತೆ. ಈ ಲಿಸ್ಟಲ್ಲಿ ಲಾಸ್ಟ್ ಬಂತಂತಾದರೆ ಇಲ್ಲಿ ಹೋಗುತ್ತೆ. ಸೊ ಇನ್ನು ಯಾರಾದರೂ ಬೇಕಂತ ಹೇಳಿದರೆ ಇಲ್ಲಿಂದಾಗಿ ಹೋಗಿ ನೆಕ್ಸ್ಟ್ ಲಿಸ್ಟಿಗೆ ಹೋಗುತ್ತೆ. ಈ ನೆಕ್ಸ್ಟ್ ಲಿಸ್ಟಿಂದ ಶುರು ಮಾಡುತ್ತೆ, ಪುನಃ ಕೊಡ್ತಾ ಹೋಗುತ್ತೆ. ಓಕೆ, ಹೋಪ್ ಯು ಗೆಟ್ ದಟ್ ಐಡಿಯಾ. ಸೊ ಒಂದು ಸಾರಿ ಒಂದು ಲಿಸ್ಟನ್ನು ರೀಡ್ ಮಾಡಿ ಇರುತ್ತೆ. Now let's look at how the allocation is done. Okay, whenever a kernel wants to read a list, whenever a process wants to write something onto the kernel, so what the kernel will do is it will allocate one of the free block to the idalla. Actually first one illindagi koduvantadu, it will allocate a free block to the process, and once the free block is given, the kernel will not touch this one until the process frees it and gives it back to it. So what is the meaning of it? So ನೀವು ನನ್ನ ಒಂದು ಸಾಂಗ್ ರೈಟ್ ಮಾಡಲಿಕ್ಕಿದೆ, ನನಗೆ ಸಾಂಗ್ ಸೇವ್ ಮಾಡಬೇಕಿದೆ ಅಂತ ಹೇಳ್ತೀರಾ. ಸೊ ಆಗ ಏನು ಮಾಡ್ತದೆ, ಕರ್ನಲ್ ಒಂದು ಫ್ರೀ ಬ್ಲಾಕ್ ಕೊಡ್ತದೆ. ನೋಡಪ್ಪ, ಇದು ಒಂದು ಫ್ರೀ ಬ್ಲಾಕ್ ಇದೆ, ಇಲ್ಲಿ ನಿನ್ನ ಸಾಂಗ್ ರೈಟ್ ಮಾಡು ಅಂತ ಹೇಳ್ತದೆ. ಸೊ ಒಂದು ಸಾರಿ ನೀವು ಇಲ್ಲಿ ಸಾಂಗ್ ರೈಟ್ ಮಾಡಿದ್ದೀರ ಅಂತ ಹೇಳಿದರೆ, ಸೊ ಈ ಬ್ಲಾಕನ್ನು ಕರ್ನಲ್ ಬೇರೆಯವರಿಗೆ ಕೊಡೋದಿಲ್ಲ. ಯಾಕೆಂದರೆ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಸಾಂಗ್ ಡಿಲೀಟ್ ಆಗಿ ಹೋಗುತ್ತೆ. ಸೊ ಯಾವಾಗ ಈ ಕರ್ನಲ್ ರಿಟ್ರೈ ಮಾಡ್ತದೆ, ಯಾವಾಗ ನಿಮಗೆ ಈ ಸಾಂಗ್ ಕೇಳಿ ಕೇಳಿ ಸಾಕಾಯ್ತು ಅಂತ ಹೇಳಿದರೆ, ನೀವು ಈ ಫೈಲನ್ನು ಡಿಲೀಟ್ ಮಾಡಿದಿರಂತ ಆದರೆ ಈ ಬ್ಲಾಕ್ ನಂಬರನ್ನು ರಿಟರ್ನ್ ಮಾಡುತ್ತೆ. ಹೋಪ್ ಯು ಗೆಟ್ ದಟ್ ಥಿಂಗ್. ಸೊ ಕರ್ನಲ್ will allocate a block to a process. Once it is allocated, it will not touch that block until and unless the process says or the file is deleted. So when the file gets deleted, the block becomes free and that block is written back to the kernel. So it is as simple as that. Okay, let's look at how the allocation really works. Okay,
So next thing that I have already told you is if the allocation is the last available block. So ಇದನ್ನು ನಾನು ಆಲ್ರೆಡಿ ಇದರಲ್ಲಿ ಬರೆದದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. So what is the meaning of it is if this allocation is the last allocation, if this is the last allocation, then what it will do, it will go to the next block and then start allocating it. Okay, got it. So when you start allocating, it will allocate this block first, then it will allocate the next block, then it will allocate the next block, then it will allocate next block, and it will keep on allocating, and finally when it is the last block in the list, in that case what it will do, it will go to the next block, then start allocating from the next block, and it will keep on allocating like this. And if this is the last block in the current list, then it will go to the next list and it will start allocating. So that is the steps that are written over here. So let me quickly glance through it. So if the allocated block is the last available block in the super block cache, then what the kernel will do is kernel will treat that as a pointer to the list of free blocks. So it reads the next block, populates it in the array, and then proceeds to allocate it. So it allocates the block, okay, clears all the data inside it, and now it is free to allocate the block. So simple as that. So ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇವೆ ನೋಡಿ. So suppose if this is the last block 109 ಅನ್ನು allocate ಮಾಡಬೇಕಂತ ಆದರೆ ನಾವು 109 ಏನು ಮಾಡುತ್ತೆ, it is pointing to the next block. So 109 ಇಂದ next block ಹೋಗುತ್ತೆ, ಮತ್ತೆ ನೆಕ್ಸ್ಟ್ ಅಲೋಕೇಟ್ ಆಗೋದು 112 and maybe ಇನ್ನು ನೆಕ್ಸ್ಟ್ ಇದ್ರೆ ನೆಕ್ಸ್ಟ್ ಅಲೋಕೇಟ್ ಆಗುತ್ತೆ ಹೋಗ್ತಾ ಇರುತ್ತೆ. 211 ಅಲೋಕೇಟ್ ಆಗಬೇಕಾದ್ರೆ ಏನಾಗ್ತದೆ, 211 will be actually pointing to one other block and it will start allocating. ಸೊ ಈ ರೀತಿಯಲ್ಲಿ ಅಲೋಕೇಟ್ ಆಗುತ್ತೆ. ಒಂದು ವೇಳೆ ನೀವು ರಿಟರ್ನ್ ಮಾಡಿದಿರಂತ ಆದರೆ, ಸೊ ಒಂದು ಬ್ಲಾಕ್ ನೀವು ಆಲ್ರೆಡಿ ನೀವು ನಿಮ್ಮ ಸಾಂಗ್ಸ್ ಬರೆದಿದ್ದೀರಿ, ನೀವು ಈ ಬ್ಲಾಕಲ್ಲಿ ಸಾಂಗ್ ಬರೆದಿದ್ದೀರಿ. ಸೊ ಈ ಬ್ಲಾಕಲ್ಲಿ ಸಾಂಗ್ ಇತ್ತು, ನಿಮಗೆ ಬೇಡ ಆಯಿತು, ಈ ಸಾಂಗ್ ಕೇಳಿ ಸಾಕಾಯಿತು, ನಿಮಗೆ ಈ ಸಾಂಗನ್ನು ಡಿಲೀಟ್ ಮಾಡಿದ್ದೀರಾ. ಸೊ ಡಿಲೀಟ್ ಮಾಡುವಾಗ ಏನಾಗುತ್ತೆ, ಈ ಬ್ಲಾಕ್ ಫ್ರೀ ಆಗುತ್ತೆ, ಈ ಫ್ರೀ ಆದ ಬ್ಲಾಕನ್ನು ತಂದು ಲಿಸ್ಟಲ್ಲಿ ಹಾಕುತ್ತೆ. ಸೊ ವೆನೆವರ್ ಎ ಬ್ಲಾಕ್ ಈಸ್ ಫ್ರೀ, ಅದನ್ನು ತಂದು ಫ್ರೀ ಬ್ಲಾಕಲ್ಲಿ ಆಗುತ್ತೆ. ಸೊ ನೀವು ಫೈಲ್ ಡಿಲೀಟ್ ಆದ ಕೂಡಲೇ ಆ ಬ್ಲಾಕ್ ಫ್ರೀ ಆಗುತ್ತೆ, ಆ ಬ್ಲಾಕನ್ನು ಫ್ರೀ ಬ್ಲಾಕನ್ನು ಲಿಸ್ಟಿಗೆ ತಂದು ಹಾಕುತ್ತೆ. ಸೊ ಇಲ್ಲಿ ಇನ್ನೊಂದು ಫೈಲ್ ಇತ್ತು ನೀವು ಡಿಲೀಟ್ ಮಾಡಿದಿರ ಅಂತ ಆದರೆ, ಸೊ ಈ ಬ್ಲಾಕನ್ನು ತಂದು ಇಲ್ಲಿ ಹಾಕುತ್ತೆ. ಸೊ ವೆನ್ ದ ಬ್ಲಾಕ್ ಈಸ್ ಡಿಲೀಟೆಡ್, ಇಟ್ ರೈಟ್ಸ್ ಇಟ್ ಬ್ಯಾಕ್ ಟು ದ ಫ್ರೀ ಲಿಸ್ಟ್. ಇಟ್ ಇಸ್ ಸಿಂಪಲ್, ನಿಮಗೆ ಅದೇನು ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್. ಬ್ಲಾಕ್ ಡಿಲೀಟ್ ಆಯ್ತು ಅಂತ ಆದರೆ ಫ್ರೀ ಲಿಸ್ಟ್ಗೆ ಆಗುತ್ತೆ, ಬೇಕಂತ ಆದರೆ ಫ್ರೀ ಲಿಸ್ಟ್ ತೆಗೆದು ಕೊಡುತ್ತೆ. ಸೊ ಫ್ರೀ ಲಿಸ್ಟಲ್ಲಿ ಬ್ಲಾಕ್ ಇರುತ್ತೆ, ಬೇಕಂತ ಹೇಳಿದರೆ ಫ್ರೀ ಲಿಸ್ಟಿಂದ ಬ್ಲಾಕ್ ಕೊಡುತ್ತೆ, ಆಯ್ತಂತ ಆದರೆ ರಿಟರ್ನ್ ಮಾಡ್ತೀರಾ, ಅಷ್ಟೇ, ಸಿಂಪಲ್ ಆಸ್ ದಟ್. ಓಕೆ, ನೆಕ್ಸ್ಟ್ ಒನ್ ಅಸೈನ್ ಮಾಡುವಂಥದ್ದು. ಸೊ ನೋಡಿ ಇಲ್ಲಿ ಈಗ ಇಲ್ಲಿದ್ದದ್ದು ಲಾಸ್ಟ್ ಬ್ಲಾಕ್ ಯಾವುದಿದೆ, 949. ಸೊ ಯಾರಾದರೆ ಈಗ ಬಂದು ಕೇಳಿದರೆ ನನಗೆ ಒಂದು ಬ್ಲಾಕ್ ಬೇಕು ಮಾರ ಅಂತ ಹೇಳಿದರೆ ಏನು ಮಾಡ್ತೀರಾ, ನನಗೆ ಬ್ಲಾಕ್ ಬೇಕು ಅಂತಾರೆ, ಇಲ್ಲಿದೆ ಫ್ರೀಯಲ್ಲಿ. ರಿಮೆಂಬರ್, ಇದು ಏನು ಕಂಟಿನ್ಯೂಸ್ ಆಗಿ ಇರಬೇಕಂತಿಲ್ಲ, ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಡಿಸ್ಕಲ್ಲಿ ಏನು ಕಂಟಿನ್ಯೂಸ್ ಆಗಿ ಡೇಟಾ ಇರಬೇಕಂತ. ಡಿಸ್ಕಲ್ಲಿ ಅಲ್ಲಿ ಇಲ್ಲಿ ಅಂತ ಡೇಟಾ ಸ್ಟೋರ್ ಆಗಿರುತ್ತೆ, ಒಂದು ಡೇಟಾ ಪಿ ಸಿ ಇಲ್ಲಿರುತ್ತೆ, ಇನ್ನೊಂದು ಡೇಟಾ ಪಿ ಸಿ ಇಲ್ಲಿರುತ್ತೆ. ಓಕೆ, ಅದು ನೀವು ಇಂಡೆಕ್ಸ್ ನೋಡಲ್ಲಿ, ಸೊ ನಿಮಗೆ ನೆನಪಿಟ್ಕೊಳ್ಬೇಕು, ಇಂಡೆಕ್ಸಲ್ಲಿ ನಿಮಗೆ ಅಡ್ರೆಸಸ್ ಇರುತ್ತೆ, ಅದರ ಐ ನೋಡಲ್ಲಿ, ಇಂಡೆಕ್ಸ್ ನೋಡ್ ಅಂತ ಹೇಳಿದ್ರೆ ಐ ನೋಡಲ್ಲಿ ಅಡ್ರೆಸ್ ಇರುತ್ತೆ, ಅಲ್ಲಿಂದಾಗಿ ನಿಮ್ಗೆ ಗೊತ್ತಾಗ್ತದೆ ಈ ಬ್ಲಾಕಲ್ಲಿ ಒಂದು ಡೇಟಾ ಇದೆ, ಈ ಬ್ಲಾಕಲ್ಲಿ ಇನ್ನೊಂದು ಡೇಟಾ ಇದೆ, ಈ ಬ್ಲಾಕಲ್ಲಿ ಇನ್ನೊಂದು ಡೇಟಾ ಇದೆ ಅಂತೇಳಿ ಅದು ಗೊತ್ತಾಗೋದು ಐ ನೋಡಿಂದಾಗಿ. ಸೊ ಯಾರಾದರೂ ಒಂದು ಪ್ರೋಸೆಸ್ ನನಗೆ ಡೇಟಾ ನನಗೆ ಬ್ಲಾಕ್ ಬೇಕಂತ ಹೇಳಿದರೆ ನೆಕ್ಸ್ಟ್ ಫ್ರೀ ಇದ್ದದ್ದು ಯಾವುದು 949, ಆ ಬ್ಲಾಕನ್ನು ಅಲೋಕೇಟ್ ಮಾಡುತ್ತೆ. ಸೊ ಯಾವುದು ಫ್ರೀ ಇದೆ ಅದನ್ನು ಅಲೋಕೇಟ್ ಮಾಡಿದೆ. ಇಟ್ ನೀಡ್ ನಾಟ್ ಬಿ ಕಂಟಿನ್ಯೂಸ್. ಸರ್ ಇಲ್ಲಿ 109 ಇತ್ತಲ್ಲ ಸರ್, ಈಗ 108 ಎಲ್ಲ ಕೊಡಬೇಕಿತ್ತು, ಇಲ್ಲ, 10 ಯಾವುದು ನಂಬರ್ ಇದ್ರೆ ಒಂದು ಬ್ಲಾಕ್ ಫ್ರೀ ಇದ್ದ ಬ್ಲಾಕನ್ನು ಕೊಡೋದು ಅಷ್ಟೇ. ಸೊ ನೀವು ಎಲ್ಲಿ ಬಸ್ಸಲ್ಲಿ ಹೋಗ್ತೀರಾ, ನೀವು ಯಾವುದು ರಿಸರ್ವ್ ಬಸ್ಸಲ್ಲಿ, ಸಿಟಿ ಬಸ್ಸಲ್ಲಿ ಹೋಗ್ತೀರಾ, ಎಲ್ಲಿ ಫ್ರೀ ಸೀಟ್ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ತೀರಾ ನೀವು. ಸರ್ ನನಗೆ ಇಲ್ಲೇ ಕೂತ್ಕೊಳ್ಳಿ, ಅಲ್ಲ ಲೇಡಿ ಸೀಟಲ್ಲಿ ಎಲ್ಲ ಕೂತ್ಕೊಳ್ಳಿಕ್ಕಿಲ್ಲ, ಈಗ ರಿಸರ್ವೇಷನ್ ಇದೆ. ಬಟ್ ಜನರಲಿ ನಿಮಗೆ ಎಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅಲ್ಲಿ ಕೂತ್ಕೊಳ್ಬೇಕು, ಅಲ್ಲಿ ಕೂತ್ಕೊಳ್ಳಿಲ್ಲ ಬೇರೆಯವ್ರು ಕೂತ್ಕೊಳ್ತಾರೆ ಅಷ್ಟೇ. ಸೊ ನೀವು ಒಂದೇ ಫ್ರಂಟಲ್ಲಿ ಕೂತ್ಕೊಂಡಿರುವಿರಿ, ನೀವು ಬ್ಯಾಕಲ್ಲಿ ಕೂತ್ಕೊಂಡಿರುವಿ, ನೀವು ಅಲ್ಲಿ ಕೂತ್ಕೊಂಡಿರಿ, ಇಲ್ಲಿ ಕೂತ್ಕೊಂಡಿರಿ ಅಂತ, ಎಲ್ಲಿ ಫ್ರೀ ಸಿಗುತ್ತೆ, ಎಲ್ಲಿ ಬ್ಲಾಕ್ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನೀವು. ಅದೇ ಸೇಮ್ ಥಿಂಗ್
ಕರ್ನಲ್ ಏನು ಮಾಡುತ್ತೆ ಅಂತ ಹೇಳಿದರೆ ಎಲ್ಲಿ ಫ್ರೀ ಬ್ಲಾಕ್ ಸಿಗುತ್ತೆ ಅದನ್ನು ಕಟ್ಟು ಕಳಿಸ್ತದೆ. ಅದು ಕಂಟಿನ್ಯೂಸ್ ಆಗಿರ್ಬೋದು, ಡಿಸ್ಕಂಟಿನ್ಯೂಸ್ ಆಗಿರ್ಬೋದು, ಅದು ಇಟ್ ಇಸ್ ಎ ಸೆಕೆಂಡರಿ ಥಿಂಗ್. ಓಕೆ, ಸೊ ನಾವು ಲೆಟ್ಸ್ ಲುಕ್ ಎಟ್ ದಿ ಒನ್. ಸೊ ನೋಡಿ, ಒಂದ್ಸರಿ ನೀವು ಬ್ಲಾಕ್ ಅಲಾಟ್ ಮಾಡಿದರೆ 949 ನೀವು ಅಲೋಕೇಟ್ ಮಾಡಿದ್ರೆ ಅಂತ ಆದರೆ ಈ ಬ್ಲಾಕ್ ಅಲೋಕೇಟ್ ಇದು ಫ್ರೀ ಆಗಿದೆ. ನೆಕ್ಸ್ಟ್ ಇದು 109. ಸೊ ಒಂದು ಬ್ಲಾಕ್ ಅಲೋಕೇಟ್ ಆಯ್ತು ಅಂತಂದರೆ, ಈಗ ನೋಡಿ ಇಲ್ಲಿ ಬ್ಲಾಕ್ ಅಲೋಕೇಟ್ ಆಗಿದೆ 949. ಸೊ ಅದು ಫ್ರೀ ಆಗಿದೆ. ಓಕೆ, ಸೊ ಒಂದು ವೇಳೆ ನೀವು 109 ಅನ್ನು ಅಲೋಕೇಟ್ ಮಾಡಿದರೆ, ರಿಮೆಂಬರ್ 109 ಅಲ್ಲಿ ಏನಿದೆ, ನೆಕ್ಸ್ಟ್ ಎಲ್ಲಿದೆ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಬ್ಲಾಕ್ ಎಲ್ಲಿದೆ ಅಂತ ಹೇಳ್ತಾರೆ. 109 ಅನ್ನು ಅಲೋಕೇಟ್ ಮಾಡ್ತೀರಾ ಅಂತಾರೆ, ಈ ಬ್ಲಾಕ್ ಅನ್ನು ಅಲೋಕೇಟ್ 109 ಬ್ಲಾಕ್ ಅನ್ನು ಅಲೋಕೇಟ್ ಮಾಡ್ತೀರಾ ಅಂತ ಆದರೆ ಏನು ಮಾಡುತ್ತೆ, 109 ಅಲ್ಲಿ ಏನಿದೆ ನೆಕ್ಸ್ಟ್ ಲಿಸ್ಟ್ ಇದೆ, ಫಸ್ಟ್ ಅದನ್ನು ರೀಡ್ ಮಾಡುತ್ತೆ, ಈ ಲಿಸ್ಟನ್ನು ರೀಡ್ ಮಾಡುತ್ತೆ, ಮತ್ತೆ 109 ಅನ್ನು ಫ್ರೀ ಮಾಡಿ ಕೊಡುತ್ತೆ. ಅರ್ಥ ಆಯ್ತೇನು? 109 ಅಲ್ಲಿ ಎಷ್ಟು ಬ್ಲಾಕ್ ಫ್ರೀ ಇದೆ ಅಂತ ಇದೆ ಅದನ್ನು ರೀಡ್ ಮಾಡುತ್ತೆ, ಮತ್ತೆ 109 ಅನ್ನು ಬಿಟ್ಟುಕೊಡುತ್ತೆ. Okay, that's all in this class. We will meet again in the next class. Thank you for your interest. For more information, please kindly read this book, that is the Design of Unix Operating System. Thank you once again.